ಕ್ಯಾಬ್ಗಾಗಿ ಕಾಯ್ತಿದ್ದ ಯುವತಿ ಜೊತೆ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ ಒಬ್ಬ ಅವಿವೇಕಿ. ಕ್ಯಾಬ್ಗಾಗಿ ಕಾಯ್ತಿದ್ದ ಯುವತಿಗೆ ರೇಟನ್ನ ಕೇಳಿ ಕಿರುಕುಳನ್ನ ಕೊಟ್ಟಿದ್ದಾನೆ. ಕ್ಯಾಬ್ಗಾಗಿ ಕಾಯ್ತಿದ್ದ ಯುವತಿ ಜೊತೆ ಅಸಭ್ಯ ವರ್ತನೆ ಮಾಡಿರ್ತಕ್ಕಂಥದ್ದು. ಕ್ಯಾಬ್ಗಾಗಿ ಕಾಯ್ತಿದ್ದ ಯುವತಿಗೆ ರೇಟನ್ನ ಕೇಳಿ ಕಿರುಕುಳವನ್ನ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ರಾಮಮೂರ್ತಿ ನಗರದಲ್ಲಿ ಯುವತಿ ಜೊತೆ ಅಸಭ್ಯ ವರ್ತನೆ ಆಗಿದೆ. ರೇಟ್ ಕೇಳ್ತಾ ಇದ್ದಂತೆ ಯುವತಿ ವಿಡಿಯೋವನ್ನ ಮಾಡಿದ್ದಾಳೆ. ದೂರು ಕೊಡ್ತೀನಿ ಅಂದ್ರು ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದ್ದಂತೆ ಆ ವ್ಯಕ್ತಿ ಪರಾರಿಯಾಗಿದ್ದಾನೆ ಅಲ್ಲಿಂದ. ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾಳೆ ಆ ಯುವತಿ. ಮಹಿಳೆ ಸುರಕ್ಷತೆ ಬಗ್ಗೆ ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡಿದ್ದಾಳೆ ಯುವತಿ. ಆರೋಪಿ ವಿಜಯ್ ರಾಘವ್ ಅಂತ ಹೇಳಿ ಬಂಧಿತ ಆರೋಪಿ ಆತ. ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾಪ ರಾತ್ರಿ ಹೊತ್ತು ಯುವತಿ ಕ್ಯಾಬ್ಗಾಗಿ ಕಾಯ್ತಾ ಇದ್ಲು. ಸೊ ಏನೋ ಕೆಲಸ ಇರುತ್ತೆ, ಆಫೀಸ್ ಕೆಲಸ ಇರುತ್ತೆ, ಕೆಲಸ ರಾತ್ರಿ ಮಟ್ಟಿಗೂ ಕೂಡ ಆಗಿರುತ್ತೆ. ಟೈಮ್ ಸಾಧ್ಯ ಇರಲ್ಲ, ಮುಗಿಸ್ಕೊಂಡೇನೋ ಮನೆಗೆ ಹೋಗ್ತಾ ಇರ್ತಾರೋ ಅಥವಾ ಯಾವುದೋ ವೈಯಕ್ತಿಕ ಕೆಲಸದ ಮೇಲೆ ಆಚೆ ಬಂದಿರ್ತಾರಪ್ಪ ಅವರು. ಕ್ಯಾಬ್ಗಾಗಿ ಕಾಯ್ತಾ ಇರ್ತಾರೆ ಅಥವಾ ರ್ಯಾಪಿಡೋನೋ ಮತ್ತೊಂದು ಏನೋ ಬುಕ್ ಮಾಡ್ಕೊಂಡಿರ್ತಾರೆ, ಕಾಯ್ತಾ ಇರ್ತಾರೆ. ಬಟ್ ಈ ಒಬ್ಬ ರೇಟನ್ನು ಕೇಳಿದಾನಂತೆ. ಕಾಮುಕ ಈತ. ರಾತ್ರಿ ಹೊತ್ತು ಒಂಟಿ ಮಹಿಳೆ ನಿಂತಿದ್ದಕ್ಕೆ ಆಕೆಯ ರೇಟನ್ನು ಕೇಳಿ ನಿಂದಿಸಿರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಎಸ್, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಮೋಹನ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮೋಹನ್, ಈ ವ್ಯಕ್ತಿ ಒಂಟಿ ಮಹಿಳೆಯನ್ನ ನೋಡಿ ರೇಟನ್ನ ಕೇಳಿರ್ತಕ್ಕಂಥದ್ದು ಯಾವಾಗ ಆಗಿದೆ, ಹೇಗಾಯ್ತು ಈ ಘಟನೆ, ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಎಸ್ ಮಹಾದೇವ್, ಏನು ರಾಮಮೂರ್ತಿ ನಗರದ ರಸ್ತೆ ಬದಿಯಲ್ಲಿ ಸಂಜೆ ಹೊತ್ತು ಅಂದ್ರೆ ನೈಟ್ ಹೊತ್ತು ಒಬ್ಬ ಮಹಿಳೆ ನಿಂತಿರ್ತಾಳೆ. ಈ ಮಹಿಳೆ ನಿಂತಿರುವಂತ ಸಂದರ್ಭದಲ್ಲಿ ಏನು ಓರ್ವ ವ್ಯಕ್ತಿ ಗಾಡಿಯಲ್ಲಿ ಬಂದು ನಿನ್ನ ರೇಟ್ ಎಷ್ಟು, ನೀನು ನನ್ನ ಜೊತೆ ಬರ್ತೀಯಾ, ನೀನ್ ನನ್ನ ಜೊತೆ ಬಾ ಅಂತ ಪ್ರಶ್ನೆ ಮಾಡ್ತಾನೆ. ಇದೇ ಸಮಯದಲ್ಲಿ ಮಹಿಳೆ ತನ್ನ ಮೊಬೈಲ್ ತೆಗೆದು ವಿಡಿಯೋವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ವಿಡಿಯೋ ಮಾಡ್ಕೊಂಡು ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಿನ್ ವಿರುದ್ಧ ಕಠಿಣ ಕ್ರಮ ತಗೊಂತೀನಿ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿ ಇದಕ್ಕೂ ಎದುರುದೆ. ಮತ್ತೆ ನಿನ್ ರೇಟ್ ಎಷ್ಟು, ನೀನ್ ನನ್ನ ಜೊತೆ ಬಾ ಅಂತ ಎಲ್ಲ ಕರೆದು ಅವಳಿಗೆ ಅವಮಾನ ಮಾಡ್ತಾರೆ. ಇನ್ನು ಈ ವಿಡಿಯೋವನ್ನ ಮಹಿಳೆ ವಿಡಿಯೋ ಮಾಡ್ಕೊಂಡಂತ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿ ಮಹಿಳೆಯರ ಸುರಕ್ಷತೆ ಎಷ್ಟಿದೆ, ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಇದೆ ಅಂತ ಬೆಂಗಳೂರು ಪೊಲೀಸ್ನವ್ರಿಗೆ ಟ್ಯಾಗ್ ಮಾಡಿರುವಂತದ್ದಾಗ್ಬೋದು ಮಾದೇವ್. ಓಕೆ, ಥ್ಯಾಂಕ್ ಯು ಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ.